ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶಿವಮೊಗ್ಗದಲ್ಲಿ ಗುಜರಾತ್ ಮತ್ತು ವಿಧವೆಯರ ಒಂದು ಸಮಾವೇಶ ಮಾಡಬೇಕು ಅಂತೇಳಿ ಸುಮಾರು ಎರಡೂವರೆ ವರ್ಷಗಳ ಹಿಂದೆ ನಾವು ಹೀಗೆ ಒಂದು ಚರ್ಚೆ ಮಾಡಿದಾಗ ಸ್ನೇಹಿತರಲ್ಲಿ ಸೇರಿ ಅವರು ಒಂದು ಇಲ್ಲಿ ಪ್ರಾರಂಭ ಮಾಡೋವಂಥದ್ದು ಒಳ್ಳೆಯದು. ಆ ರೀತಿ ಜೀವನದಲ್ಲಿ ತೊಂದರೆ ಅನುಭವಿಸ್ತಾರೆ ಅಂತಂದರೆ ಅನುಕೂಲ ಆಗುತ್ತೆ. ಆದ್ದರಿಂದ ಅದನ್ನು ಪ್ರಾರಂಭ ಮಾಡೋಣ ಅಂತೇಳಿ ನಾವುಗಳೆಲ್ಲ ತೀರ್ಮಾನ ತಗೊಂಡ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಸುಮಾರು 2.5 ವರ್ಷಗಳಿಂದ ನಾವು ಇಲ್ಲಿ ನಡೆಸ್ಕೊಂಡು ಬರ್ತಾಯಿದ್ವಿ. ಪ್ರಥಮತಃ ವಿಧವಾ ಮತ್ತು ವಿಧವೆಯರಿಗೆ ಅವಕಾಶವನ್ನು, ವೇದಿಕೆಯನ್ನು ಒದಗಿಸ್ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಅದು ಸಾಕಷ್ಟು ಜನರಿಗೆ ತಲುಪಿ ಭಾಳಷ್ಟು ಜನರಿಗೆ ವರದಿಯಾಗಿ ಮತ್ತು ಅದನ್ನು ಸ್ವಲ್ಪ ವರದಿಯಾಗಿ ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ಹಾಗೆಯೇ ಈ ಕಾರ್ಯಕ್ರಮ ಹೆಚ್ಚು ಪ್ರಚಾರ ಆಗಿ ಈಗ ಹೊಸದಾಗಿ ಮದುವೆ ಆಗುವಂಥ ಹೆಣ್ಣು ಅಥವಾ ಗಂಡು ಅವರು ಸಹಿತ ಅಭ್ಯರ್ಥಿಗಳು ಸಹಿತ ಈಗ ಈ ಸಮಾವೇಶಕ್ಕೆ ಬಂದು ನಮಗೂ ಸಹಿತ ಯಾರಾದರೂ ಹೇಳಿ ನಾವು ಸಹಿತ ಇಲ್ಲಿ ನಮ್ಮ ಹೆಸರನ್ನ ನೋಂದಣಿ ಮಾಡ್ಕೊಳ್ತೇವೆ ಅಂತೇಳಿ ನೋಂದಣಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಹೊಸಬರಿಗೂ ಸಹಿತ ಈ ಅವಕಾಶವನ್ನು ನಾವು ಮಾಡ್ತೀವಿ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವೇನು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದೀವಿ, ಅದಕ್ಕೆ ಸಾರ್ವಜನಿಕರಿಂದ, ಎಲ್ಲ ಅಭ್ಯರ್ಥಿಗಳಿಂದ ಒಳ್ಳೆಯ ಸಹಕಾರ ಸಿಕ್ಕಿದೆ. ಅದಕ್ಕೋಸ್ಕರ ನಾವು ಆಭಾರಿಗಳಾಗಿದ್ದೇವೆ. ಇಲ್ಲಿ ಬಂದಿರತಕ್ಕಂಥ ನೀವೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಿ. ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಏನು ವಿಧವಾ ವಿಧವೆ ಸಮಾಲೋಚನಾ ವೇದಿಕೆ ಗೌರವಾಧ್ಯಕ್ಷರಾದಂಥ ಪ್ರೊಫೆಸರ್ ರಾಜಪ್ಪನವರು ವಹಿಸಿಕೊಂಡು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತೇಳಿ ನಿಮ್ಮೆಲ್ಲರೂ ನಾವು. ಹಾಗೆಯೇ ನಮ್ಮ ಕಾರ್ಯಕ್ರಮದಲ್ಲಿ ಈ ಏನು ನಾವು ಈ ಒಂದು ನಿರಂತರವಾದಂಥ ಕಾರ್ಯಕ್ರಮವನ್ನು ನಡೆಸ್ಕೊಂಡ್ಬರ್ತಾ ಇದ್ದೀವಿ. ಅದಕ್ಕೆ ಬೆನ್ನೆಲುಬಾಗಿ ನಿಂತವರು ನಮ್ಮ ನಿವೃತ್ತ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಜಾಯಿಂಟ್ ಡೈರೆಕ್ಟರ್ ನಿವೃತ್ತರು ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಸಹಿತ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಿದ್ದೇನೆ. ಹಾಗೆಯೇ ನಮ್ಮ ಸಂಘಟನಾ ಕಾರ್ಯದರ್ಶಿಗಳಾದಂಥ ಚನ್ನವೀರಪ್ಪ ದಾಮನಗಟ್ಟಿ ಅವ್ರಿಗೂ ಸಹಿತ ನಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಕಾರ್ಯಕ್ರಮವನ್ನು ನಡೆಸ್ಕೊಳ್ಬೇಕಂತ ಅಧ್ಯಕ್ಷರು. ಎಲ್ಲರಿಗೂ ನಮಸ್ಕಾರ. ನಮಗೆ ನಮ್ಮ ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ವಿನಯ್ ಕುಮಾರ್ KS ಅಂತ. PS ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಮ್ಯಾನೇಜ್ ಸ್ಟಡೀಸಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. 2019 ನಮ್ಮ ಮ್ಯಾರೇಜ್ ಆಗಿರುತ್ತೆ. ಒಂದು 10 ಡೇಸಲ್ಲೇ ಗೊತ್ತಾಗುತ್ತೆ. ಕೆಲವೊಂದು ಇಶ್ಯೂಸಿಂದ 10 ಡೇಸಲ್ಲೇ ನಾವು ಮದುವೆ ಕ್ಯಾನ್ಸಲ್ ಮಾಡ್ಕೊಡ್ತೀವಿ. ಅದಾದಮೇಲೆ ಬೇಗನೆ ವಿಚ್ಛೇದನ ಆಗುತ್ತೆ. ಆಲ್ಮೋಸ್ಟ್ 30 years ಎಕ್ಸ್ಪೀರಿಯನ್ಸಿಂದ ನಾನು ಟೀಚಿಂಗ್ ಫೀಲ್ಡಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಕಾಲೇಜಲ್ಲೇ ಒಬ್ಬರು ವರ್ಕ್ ಮಾಡೋ ಸರ್ ಈ ಥರ ಒಂದು ವೇದಿಕೆ ಇದೆ, ನಿನ್ನೆ ಹೋಗಿ ಅಲ್ಲಿ ಮಾತಾಡು, ಆಗ ನನ್ನ ಅಭಿಪ್ರಾಯ ಎಲ್ಲ ಹೇಳು, ಅಲ್ಲಿ ನಿಮಗೆ ಕೆಲವು ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾರೆ ಅಂತ ನಮಗೆ ಸರ್ ಮಾಹಿತಿ ನಂಬರ್ ಎಲ್ಲ ಕೊಟ್ಟರು. ಅದ್ರ ಪ್ರಕಾರ ಇವತ್ತು ನಾನು ಮತ್ತು ನನ್ನ ತಂದೆ ನಿವೃತ್ತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅದನ್ನು ಮುಗಿಸಿ ರಿಟೈರ್ಮೆಂಟ್ ಆಗಿ ನನ್ನೊಟ್ಟಿಗೆ ಬಂದಿದ್ದಾರೆ. ಆಲ್ಮೋಸ್ಟ್ ಇತ್ತೀಚೆಗೆ ನಾನು ಹುಡ್ತಾ ಇರೋದು ಇವಾಗ ಪ್ರೊಫೆಸರನ್ನು. ನಾನು ಉದ್ಯೋಗಸ್ಥ ಆಗಿದ್ದಕ್ಕೋಸ್ಕರ ಉದ್ಯೋಗಸ್ಥ ಮಹಿಳೆಯನ್ನು ನೋಡ್ತಾ ಇದ್ದೀನಿ. ಅಂದರೆ ಪ್ರೈವೇಟ್ ಗೌರ್ಮೆಂಟ್ ಅಂತ ಏನಲ್ಲ, ಪ್ರೈವೇಟ್ ಏನಾದರೂ ಆಯಿತು. ನನಗೆ 3 ಜನ ಅಕ್ಕಂದರು ಕೂಡ ವರ್ಕಲ್ಲೇ ಇದ್ದಾರೆ, ವಿವಾಹ ಆಗಿದ್ದಾರೆ, ಎಲ್ಲರೂ ಸೆಟಲ್ ಎಲ್ಲ ಇದ್ದಾರೆ, ಚೆನ್ನಾಗಿದ್ದಾರೆ. ಅದಕ್ಕೋಸ್ಕರ ಮನೆಯಲ್ಲೂ ಕೂಡ ಒಂದು ವರ್ಕ್ ಮಾಡೋರ ಜೊತೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಒಂದು ಅಭಿಪ್ರಾಯ. ಇಷ್ಟೇ ಮಾತನಾಡ್ಕೊಂಡು ನಮ್ಮ ಕಮ್ಯುನಿಟಿ ಬಗ್ಗೆ ಯಾವ ರೀತಿ ಯಾರು ಕಮ್ಯುನಿಟಿ ಪಾತ್ರ ಕಮ್ಯುನಿಟಿ ಅನ್ನೋ ಜಾತಿ ಜನ ರಾಮಕ್ಷತ್ರಿಯ ಅಂತ ಕೆಳಗಡೆ ಬರುತ್ತೆ. ಅದನ್ನು ಪುಣಕ್ಷತ್ರಿಯ ಅಂತಲೂ ಹೇಳ್ತಾರೆ, ಶರೀರ ಅಂತಲೂ ಹೇಳ್ತಾರೆ. ಸಂಕೇಂದ್ರದಲ್ಲಿ ಜಾಸ್ತಿ ಜಾತಿ ಬರುತ್ತೆ. ಮಂಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕಾಸರಗೋಡು ಸ್ಥಳದಲ್ಲಿ ಹೆಚ್ಚಾಗಿ ನಮ್ಮ ಕ್ಯಾಸ್ಟ್ ಬರ್ತಾರೆ.
ಅದು ಕ್ಯಾಸ್ಟ್ ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ಅಷ್ಟೇ ಎಲ್ಲರೂ ಅವರ ಕ್ಯಾಸ್ಟನ್ನು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಅದಾಗಿಲ್ಲ ಅಂದರೆ ಫುಡ್ ಅಂತ ಹೇಳಿದಾಗ ನಾನ್ ವೆಜ್ ಎಲ್ಲ ಪ್ರಿಫರ್ ಮಾಡ್ತೀವಿ. ನಾನ್ ವೆಜ್ ಇದನ್ನ ನಾವು ಆಹಾರ ತೊಗೊಳ್ಳೋದು ನಾವು ಇಷ್ಟಪಡ್ತೀವಿ. 10 ಡೇಸ್ಗೆ ಯಾಕೆ ಪಕ್ಕದ ಮನೆ ಹುಡುಗಿದ್ದಾರೆ. ಅದಾದಮೇಲೆ ನಿಶ್ಚಿತಾರ್ಥ ತಕ್ಷಣ ಅವರಿಗೂ ಮದುವೆ ಆಗಿ ಈಗ ಅವ್ರು ಚೆನ್ನಾಗಿದೆ ಅವರಿಗೂ ಮದುವೆ ಆಗಿ ಒಟ್ಟಿಗೆ ಇದ್ದಾರೆ. ಅಪ್ಪಪ್ಪ ಅಂತ ಹೇಳಿ ನಿಮ್ಗೆ ಯಾಕೆ ಸುಮ್ಮನೆ ಮದುವೆ ಆದ ಅವರಿಗೂ ಮದುವೆ ಆವಾಗ ನಿಶ್ಚಿತಾರ್ಥ ತಕ್ಷಣ ಆದಾಗ ಅದೇ ಒಟ್ಟಿಗೆ ಇದ್ದಾರೆ. ನಿಮಗೆ ಲಾಸ್ ಆಗಿಲ್ವ? ಕೇಳ್ಬೇಕಾಗಿತ್ತು ನಮ್ಗೆ ಇಷ್ಟು ನಷ್ಟ ಕೊಡಿ ಅಂತ. ನಮ್ಮ ಕಡೆಯಿಂದ ಇಂಡೈರೆಕ್ಟ್ ಆಗಿ ಹೊಸ ಆಯಿತು, ಬಟ್ ಏನು ಮಾಡೋಕ್ಕಾಗಲ್ಲ. ಸೇಮ್ ಕ್ಯಾಸ್ಟ್ ಇದ್ರು ಅವರು, ಲೇಡಿ ಸೇಮ್ ಕ್ಯಾಸ್ಟ್. ಲೇಡಿ ಸೇಮ್ ಕ್ಯಾಸ್ಟ್ ಅವರು ಮನೆ ಆಗಿ ಸರ್, ಹುಡುಗ ಮನೆ ಆಗಿ ಮತ್ತೊಂದು ಮನೆ ಆಗ ಅದು ಮ್ಯೂಚುವಲ್ ಡೈವರ್ಸ್ ಆಗಿದೆ. ನಿಮಗೆಲ್ಲ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಜೊತೆಗೆ ಡೈವರ್ಸ್ ಕಾಪಿನ ನಿಮ್ಮದು ಕೋರ್ಟ್ ವಿಚ್ಛೇದನ ಪಡೆದಿರೋದು ಕಾಪಿ ನನ್ನ ಮನೆಯಲ್ಲಿದೆ ಸರ್. ನಾನು ಸಬ್ಮಿಟ್ ಮಾಡಿಲ್ಲ, ಅದು ಮನೆ ನಿಮ್ಮನ್ನು ಪುನರಾಯ್ಕೆ ಆಗಲು ಅವ್ರಿಗೂ ಯಾವುದೇ ರೀತಿ ಮುಂದೆ ತೊಂದರೆ ಆಗಬಾರ್ದಲ್ಲ. ಅದೇ ಸರ್, ಅಲ್ಲ ಕರೆಕ್ಟ್. ಅವೆಲ್ಲ ನಾವು ಅವೆಲ್ಲ ಮ್ಯೂಚುವಲ್ ಇರೋದಕ್ಕೋಸ್ಕರನೇ ಅವರು ಮದುವೆ ಆಗಬೇಕಿತ್ತು ನನ್ನೊಟ್ಟಿಗೆ. ಅದಕ್ಕೆ ಬೇಗ ಬೇಗ ಎಲ್ಲ ವಿಚ್ಛೇದನ ಆಗಿ ನಮಗೆಲ್ಲ ಆಲ್ಮೋಸ್ಟ್ 3 months ಎಲ್ಲ ಸರ್ಟಿಫಿಕೇಟ್ ಒಳ್ಳೆದು. ಏನಾದರೂ ಬೇರೆ ಇಲ್ಲ ಹುಡುಗಿ ಅಂದರೆ ಈಗ 30 ಸರ್. ಏನಿದೆ ಸರ್? 30 ಸರ್. 30 ಸರ್. ಎಸ್. ಡೈವರ್ಸ್ ಆಗಿ ಎಷ್ಟು ವರ್ಷ ಆಯ್ತು ಅಂದ್ರೆ ಈಗ 7 years ಆಯ್ತು ಸರ್. 7 years. ಮದುವೆ ಆಗಿ 7 years ಆಯ್ತು. ನಾವು ನಂದೇ ಆಲ್ಮೋಸ್ಟ್ PhD ಎಲ್ಲ ಮಾಡ್ತಿಲ್ಲ. ನನ್ನ ಕ್ವಾಲಿಫಿಕೇಶನ್ ನನ್ನ ವರ್ಕಲ್ಲೇ ಸ್ವಲ್ಪ ಈ ಥರ ಅಂದರೆ ನಮ್ಗೇನು ತೊಂದರೆ ಆಗಿತ್ತಲ್ಲ, ಅದಕ್ಕೆ ನಾವು ಸ್ವಲ್ಪ ಮದುವೆದೇ ಎಷ್ಟು ಇದು ಮಾಡಿರಲಿಲ್ಲ. ಅಂದರೆ ಯಾಕಂದರೆ ಇಂಡೈರೆಕ್ಟಾಗಿ ನಮಗೆ ಗೊತ್ತಿಲ್ಲದಂಗೆ ಮೋಸ ಅದನ್ನು ಆಯಿತು. ಅದಕ್ಕೋಸ್ಕರ ಮದುವೆ ಆ ಟೈಮಲ್ಲಿ ಬೇಡ ಅಂತ 3 ಜನ ಅಕ್ಕಂದ್ರು ಜಾಬಲ್ಲೆಲ್ಲ ಇದ್ದಾರೆ. ಮನೆ ಬರೋ ಹುಡುಗಿ ಎಲ್ಲ ಅನುಸರಿಸ್ಕೊಂಡು ಸಾಕು. ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ ತಾವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ? PS ಪೆಸಿಟ್ ಕಾಲೇಜ್ ಇದೆಯಲ್ಲ ಫಸ್ಟ್, ಯಾವ ಕಾಲೇಜು? ಪೆಸಿಟ್ ಕಾಲೇಜ್. ರಿಸಿಟ್ ಕಾಲೇಜ್. ಅಸಿಸ್ಟೆಂಟ್ ಪ್ರೊಫೆಸರ್ ವರ್ಕ್ ಮಾಡ್ತಾರೆ. ಹೌದು, ಪ್ರೊಫೆಸರ್. ಆಮೇಲೆ ನಿಮ್ಮ ಇದು ಒಂದು ಆಸ್ತಿ ವಿಚಾರ ಅಥವಾ ಫ್ಯಾಮಿಲಿ ವಿಚಾರ ಅಂದರೆ ತಂದೆ ತಾಯಿಗಳು ಅವ್ರ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಟರೆ ಚೆನ್ನಾಗಿರೋದು. ನನ್ನ ತಂದೆ ಸುಬ್ರಾಯ ಅಂತ, ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ 47 years ವರ್ಕ್ ಮಾಡಿ ರಿಟೈರ್ಮೆಂಟ್ ಆಗಿದ್ದಾರೆ. ನನ್ನ ತಂದೆ ಅಮ್ಮ ಹೌಸ್ ವೈಫ್. 3 ಜನ ಅಕ್ಕಂದರು. ದೊಡ್ಡಕ್ಕ ಗೌರ್ಮೆಂಟ್ ಶಿವಮೊಗ್ಗದಲ್ಲೇ ಹೈಸ್ಕೂಲ್ ಟೀಚರಾಗಿ ವರ್ಕ್ ಮಾಡ್ತಿದ್ದಾರೆ. ಎರಡನೇ ಅಕ್ಕ ಲೆಗಲ್ ಹಾಸ್ಪಿಟಲಲ್ಲಿ ಸ್ಟಾಫ್ ನರ್ಸಾಗಿ ವರ್ಕ್ ಮಾಡ್ತಿದ್ದಾರೆ. 3ನೇ ಅಕ್ಕ ನಜರ್ಬಾದಲ್ಲಿ ಡಾಕ್ಟರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಎಲ್ಲ ಮ್ಯಾರೇಜ್ ಆಗಿದೆ? ಮ್ಯಾರೇಜ್ ಆಗಿದ್ದಾರೆ. ಮದುವೆ ಆಗಿ 2 ಮಕ್ಕಳಿದ್ದಾರೆ ಸರ್. ಶಿವಮೊಗ್ಗದಲ್ಲೇ ಸೆಟಲ್ ಆಗಿದ್ದಾರೆ. ಗಂಡು ಮಕ್ಕಳಲ್ಲಿ ನೀವು ಒಬ್ಬರೇನ ಇರೋದು? 3 ಜನ ಅಕ್ಕಂದ್ರೆ ನಾನು ಸರಿ, ಬನ್ನಿ ಕೂತ್ಕೊಳ್ಳಿ. ಸಾಕಷ್ಟು ಪ್ರಶ್ನೆಗಳಿಗೂ ಅವರು ತಮ್ಮ ಅಭಿಪ್ರಾಯದ ಉತ್ತರಗಳನ್ನು ಕೊಟ್ಟಿದ್ದಾರೆ. ಯಾರಾದರೂ ಆಸಕ್ತರು ಯಾರಾದರೂ ಇದ್ದರೆ ನೀವು ಮುಂದೆ ಬರ್ಬೋದು, ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಮ್ಮ ಮುಖಾಂತರನೂ ಕಾಂಟ್ಯಾಕ್ಟ್ ಮಾಡ್ಬೋದು. ಒಳ್ಳೆ ಪ್ರೊಫೆಷನಲ್ ಇದ್ದಾರೆ. ಈ ಥರ ಆಯಿತು ಅಂತ ಅಂದ್ಬಿಟ್ಟು ನಿಮಗೆಲ್ಲ ಹೇಳ್ಕೊಂಡಿದ್ದಾರೆ. ಯಾರಾದರೂ ಆ ರೀತಿ ಕನ್ಯೆ ಯಾರಾದರೂ ಇತ್ತು ಅಂತಂದರೆ ನೀವು ಹೆಚ್ಚು ವಿವರಣೆಯನ್ನು ಪಡ್ಕೊಬೋದು. ಒಂದು ಬಿಸ್ನೆಸ್ ಇದೆ, ಹೋಟೆಲ್ ಲಾಟ್ ಇದೆ. 10 ವರ್ಷದಿಂದ ನಾವೇ ನಡೆಸಿದ್ವಿ. ಸ್ವಲ್ಪ ದಿನ ನಮಗೆ ಲೇಬರ್ ಪ್ರಾಬ್ಲಮಿಂದ ಬಾಡಿಗೆ ಕೊಟ್ಟಿದ್ದೀವಿ. ಒಂದು 10 years ಬಿಫೋರೇ ಮ್ಯಾರೇಜ್ ಆಗಿತ್ತು. 3 monthsಲ್ಲೇ ಡೈವರ್ಸ್ ಆಯಿತು. ಅದು ಗೌರ್ಮೆಂಟ್ ಎಂಪ್ಲಾಯ್, ಗೌರ್ಮೆಂಟ್ ಟೀಚರ್ ಆಗಿತ್ತು. ನಮ್ಗೆ ಸ್ವಲ್ಪ ಬಿಸ್ನೆಸ್ ಕಡಿಮೆ ಇತ್ತು. 10 ವರ್ಷನೇ ಡೈವರ್ಸ್ ಆಯಿತು. ಆಮೇಲೆ ನಾವು ಹೋಟೆಲ್ ಲಾಡ್ಜಲ್ಲಿ ಬಿಸಿ ಆಯಿತು. ಒಂದು 6-7 monthsಯಿಂದ ಸರ್ಚ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಕೋರ್ಟಲ್ಲಿ 1 year 2 years ಕೋರ್ಟಲ್ಲಿ ಕೇಸ್ ನಡೀತು. 7 ವರ್ಷದಿಂದ ನಾವು ಏನು ನೋಡೋಕೆ ಹೋಗಿದ್ದಿಲ್ಲ. 6 months 1 year ನೋಡ್ತಾ ಇದ್ದೀವಿ. ನಾವು ಮರಾಠಿ ಕ್ಯಾಸ್ಟ್ ಒಂದು ಹೋಟೆಲ್ ಲಾಡ್ಜಲ್ಲಿ ಮತ್ತು ಇಬ್ಬರು ತಮ್ಮ ಒಬ್ಬರು ತಂಗಿ ಇದ್ದಾರೆ. ಮೊದಲೇ 7 ವರ್ಷದಿಂದನೇ ಮ್ಯಾರೇಜ್ ಆಗಿದೆ. ಎಲ್ಲ ಕ್ಲಾಸ್ 1 ಆಫೀಸರ್ಸ್. ನನಗೆ ಒಂದು 45 ವರ್ಷ, ಅವರಿಗೆಲ್ಲ 38-37.
ಒಬ್ಬರು ಜಡ್ಜು, ತಂಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರು, ಇಲ್ಲ 5 ಲಕ್ಷ ತಿಂಗಳು 5ರಿಂದ 10 ಲಕ್ಷ ದುಡಿತಾರೆ ಅವರು. ಏನು ಇಂಟ್ರೆಸ್ಟ್ ಯಾರೇನು ತಗೊಳ್ಳಲ್ಲ ಮನೆ ನನ್ನ ಮೇಲೆ. ನಮ್ಮದು ಸೋರ್ಸ್ ಆಫ್ ಇನ್ಕಮ್ ಇರೋದ್ರಿಂದ ಹೋಗಿಲ್ಲ, ಹಾಗಾಗಿ ಇದನ್ನು ರಿಸರ್ಚ್ ಮಾಡ್ತಾರೆ. ಯಾಕೆ ಡೈವರ್ಸ್ ಆಯ್ತು? ನಾನು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದು ಒಂದು ಇನ್ಕಮ್ ಕಡಿಮೆ ಇತ್ತು. ಸೇಮ್ ಟೆಸ್ಟ್ ಹೇಳಿ. ಹಾಂ, ಸೇಮ್ ನಾವು ಮರಾಠೀಸ್ ಸೇಮ್ ಅಲ್ಲ, ಶಿವಾಜಿ ಮರಾಠೀಸ್. ಅವ್ರು ಮ್ಯೂಚುವಲ್ ಕೊಟ್ಬಿಟ್ರು ಬೇಡ ಕೋರ್ಟ ನಡೀತು, 1 ಇಯರ್ ಕೋರ್ಟ ನಡೀತು, ಆಮೇಲೆ ಕ್ಲಿಯರ್ ಆಯಿತು. ಅಲ್ಲ, ಅದು ಒಂದೇ ಕಾರಣಕ್ಕೆ ಡೈವರ್ಸ್ ಆಯ್ತಾ ಅಂತ? ನಿಮ್ಮ ಇನ್ಕಮ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೇ ಡೈವರ್ಸ್ ಆಯ್ತು? ಬಿಸ್ನೆಸ್ ಇದ್ದಿಲ್ಲ ನಮ್ಮದು. ಹಾಂ. ಅವಾಗ ಇದು ನಮ್ಮದು ಹೋಟೆಲ್ ಹಾಕಿದೆ ಅಂತ, ಅವೇ ಚಕ್ಕಂಡಿ ಮಹಾರಾಷ್ಟ್ರ ಹೋಟೆಲ್ ಇದು ಕಟ್ಸ್ತಾ ಇದ್ವಿ. ಫೈನಾನ್ಷಿಯಲಿ ತುಂಬ ಇತ್ತು ನಮ್ದು. ಆಮೇಲೆ ನಾವು ಪಿಕಪ್ ಹಾಕಿ 10 ವರ್ಷ ನಾವೇ ಅನ್ನಿಸ್ತೀವಿ ಹೋಟೆಲ್ ಲಾಡ್ಜು. ಯಾವ ಊರಿನಲ್ಲಿ? ಇಲ್ಲ, 6 ಕಿಲೋಮೀಟರ್ ತಾವೇ ಚಕ್ಕಂಡಿ ಅಂತೇಳಿ, ಮಹಾರಾಷ್ಟ್ರ ಹೋಟೆಲ್ ಮಹಾರಾಷ್ಟ್ರ ಲಾಡ್ಜ್ ಅಂತೇಳಿ. ವೆಜ್ಜು ನಾನ್ ವೆಜ್ ಎಲ್ಲ ಇದೆ. ಪೆಟ್ರೋಲ್ ಬ್ಯಾಂಕ್ ಪಕ್ಕ ಇರೋದು. ಹಾಂ. ಅಲ್ಲಿ ನಾನೇ ಕ್ಯಾಶರ್, ನಾನೇ ಕ್ಲೀನರ್. ಇಲ್ಲಿ 1 ಸಾವಿರ ದುಡಿಯೋದು, 10 ಲಕ್ಷ ದುಡಿಯೋದು ನನಗೆ ಬಿಟ್ಟಿದ್ದು. ಅಲ್ಲ, ಬಿಸ್ನೆಸ್ಸಿಂದ ಹೇಳಕ್ಕೋಲ್ಲ ಇತ್ತು. ಅದೇ ತಮ್ಮವರು, ಇಬ್ಬರು ತಮ್ಮವ್ರಿಗೂ ತಂಗಿ ಅಂದಲ್ಲ, ನಂಚಿನ ಸಣ್ಣವ್ರದೆಲ್ಲ ಮ್ಯಾನೇಜ್ ಆಯಿತು. ಎಲ್ಲ ನಂಚಿನ ಸಣ್ಣವರಾದ್ರು ಸಹ 37-38 ವರ್ಷದಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ತಂಗಿ. 5ರಿಂದ 10 ಲಕ್ಷ ತಿಂಗಳ ಸಂಬಳ. ಅಂದರೆ ಅಣ್ಣನ ಬಗ್ಗೆ ಏನೂ ಅವ್ರಿಗೆ ಇದಿಲ್ಲ, ತಾತ್ಸಾರ ಇಲ್ಲ. ಇವಾಗ 5ರಿಂದ 10 ಲಕ್ಷ ಸಂಬಳ, 38 ವರ್ಷ. ನೆಕ್ಸ್ಟ್ MBA ಕೋರ್ಸ್ ಇದೆ, SMBA ಅಂತೇಳಿ ಆರಾಮ ಆಗ್ತಾಳೆ. 40 ಒಳಗಡೆ ಆಗ್ತಾರೆ. ಅದು ನಮ್ಮ ಮೇಲೆ ನಿಂತಿಲ್ಲ. ಅದೇ ನೀನು ಅಂತ ಇಂಟ್ರೆಸ್ಟ್ ಇಲ್ಲ. ನಮ್ಮ ಡೈವರ್ಸ್ ಆದ್ಮೇಲೆ ಸ್ವಲ್ಪ ಬಿಸ್ನೆಸ್ ಕಡಿಮೆ ಇತ್ತಲ್ಲ, ಮರ್ತಿದ್ದಾರೆ. ಮತ್ತೆ ತಮ್ಮ ಒಬ್ಬ ನಮ್ಮ ನಾವಿರೋ ಹೆಂಡತಿನೇ ಜಡ್ಜ್, ನೀನು 38 ವರ್ಷ. ಕೀರ್ತಿ ಅಂತ ಅವಳ ಏಜ್ 28. SC/ST ಕ್ಯಾಸ್ಟ್. ಇಲ್ಲಿ ಮಾಚನಹಳ್ಳಿಯಲ್ಲಿ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಮೊದಲನೇ ಮ್ಯಾರೇಜ್ ಹಾಗೆ ಹುಡುಗರು ಹುಡ್ತಾ ಇದ್ವಿ. ನಮ್ಮ ತಂದೆಯವರು ಬಂದು ಫಾರ್ಮರ್ ಆಗಿದ್ದಾರೆ. ತುಮಕೂರು ಅಂತ ಇದೆ, ಅಲ್ಲಿದ್ದಾರೆ. ನಮ್ಮ ತಾಯಿಯವರು ಇಲ್ಲಿ ಅಮೃತ ಲೈಫ್ ಕೇರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಹಾಸ್ಪಿಟಲಲ್ಲಿ. ಹಾಗಾಗಿ ಮೊದಲನೇ ಮದುವೆ ನಿಮಗೆ ಯಾವ ಕ್ಯಾಸ್ಟ್ ಬರುತ್ತೆ? ಆದಿ ಕರ್ನಾಟಕ. ಆದಿ ಕರ್ನಾಟಕ. ಅಲ್ಲಿ ಮಾಚನಹಳ್ಳಿ ಫ್ಯಾಕ್ಟ್ರಿನಲ್ಲಿ ಯಾವ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತೀರಿ? ಅಲ್ಲಿ ವಿಶಾಖ ಸ್ಟೀಲ್ಸ್. ಇನ್ಕಮ್ ಎಷ್ಟಿದೆ ಪರ್ ಮಂತ್? ಹಾಂ, 25 ಸಾವಿರ. ಮತ್ತು ಬೇರೆ ಏನಾದರೂ ಇದ್ದರೆ ಆಸ್ತಿಗಳು ಏನಾದರೂ ಇದೆಯಾ? ಆಸ್ತಿ 2.5 ಎಕರೆ ಜಮೀನಿದೆ. ತುಮಕೂರಲ್ಲಿ ನಮ್ಮ ತಂದೆಯವ್ರದ್ದು ನಮ್ಮ ಮನೆ ಇದೆ. ಈ ಶಿವಮೊಗ್ಗದಲ್ಲಿ ಮೊಮ್ಮಲ್ಪೇಟೆ ನಮ್ಮ ಮನೆ ಇದೆ. ಇಲ್ಲಿ ತಂದೆ ತಾಯಿ ಜೊತೆಲಿದ್ದಾರಾ? ಇಲ್ಲ, ತಂದೆ ಅಲ್ಲಿ ಜಮೀನು ನೋಡ್ಕೊಂಡು ಅಲ್ಲಿದ್ದಾರೆ. ಹಾಂ. ತಾಯಿ ನಾವು ಇಲ್ಲಿ ಯಾವಾಗ ಹೋಗಿ ಬರ್ತಾ ಇರ್ತೀವಿ. ಯಾಕೆ ನಿಮಗೆ ನಿಮ್ಮಲ್ಲೇ ಈಗ ಹೆಣ್ಣು ಸಿಗಲಿಲ್ವಾ? ಇಲ್ಲ ಸರ್, ಇಷ್ಟು ದಿನ ನಾವು ಕೆಲಸ ಆಗಲಿಲ್ಲ ಅಂತ ನೋಡ್ತಾ ಇದ್ವಿ. ಸರಿಗೆ ನಮ್ಮ ಅಜ್ಜಿಯವರು ಪರಿಚಯ ಇಲ್ಲ, ತಾಲೂಕು ಪಂಚಾಯತಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಹಂಗಾಗಿ ಕರ್ಕೊಂಡು ನೋಡ್ತಾ ಇದ್ದೀವಿ ಸರ್. ಅದು ಸ್ವಲ್ಪ ಕುಳ್ಳಕ್ಕೆ ಹಾಕ್ತಾರೆ, ಬೇಡ ಸರಿ ಸಿಕ್ಕಿಲ್ಲ. ಆಮೇಲೆ ಸಾಲವಳಿ ಬರಲಿಲ್ಲ, ಇನ್ನೊಂದು ಹೆಣ್ಣಿಗೆ ಅದು ಬಿಟ್ಟು. ಹಾಗಾಗಿ ಯಾರು ಹೇಳಿದ್ರು ಈಗ ಮದುವೆ ನಿಮ್ಮ ಕ್ಯಾಸ್ಟಲ್ಲೇ ಆಗಬೇಕು ಅಥವಾ ಬೇರೆ ಕ್ಯಾಸ್ಟಲ್ಲಿ ಆದರೂ ನಡೆಯುತ್ತಾ? ಬ್ರಾಹ್ಮಣ ಆದರೂ ಪರವಾಗಿಲ್ಲ. ಹಾಂ, ಬ್ರಾಹ್ಮಣರು ನಮ್ಮ ಕ್ಯಾಸ್ಟ್. ಬ್ರಾಹ್ಮಿನ್ಸು ನಿಮ್ಮ ಜಾತಿ ಮಾತ್ರ, ಹಾಂ. ಉಳಿದು ಬೇರೆ ಯಾರು ಆಗಲ್ಲ? ಅಗಸರು, ಬೆಸ್ತರು, ಕುಂಬಾರರು, ಈಡಿಗರು. ಅಲ್ಲ, ಅದನ್ನು ಹೇಳಬೇಕು. ಯಾಕೆ ಅಂತ ಅಂದರೆ ಈಗ ನೀವು ಬ್ರಾಹ್ಮಿನ್ಸು ಅಂದ ತಕ್ಷಣವೇ ಆದಿ ಕರ್ನಾಟಕ ಅಂತಂದ್ರೆ ಬ್ರಾಹ್ಮಿನ್ಸ್ ಒಪ್ಕೊಳ್ತಾರ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾದ್ರೆ. ಅಲ್ಲ, ಆಗುತ್ತೆ. ಅದು ಯಾವಾಗ ಅಂತಂದರೆ ಲವ್ ಮ್ಯಾರೇಜು ಮುಂತಾದ ಪ್ರಕರಣಗಳಲ್ಲಿ ಆಗುತ್ತೆ. ಈಗ ನೀವು ಅಗಸರು ಬೇಡ, ಬಸ್ತರು ಬೇಡ, ಕುಂಬಾರರು ಬೇಡ, ಅಥವಾ ಈಡಿಗರು ಬೇಡ, ಅಥವಾ ಇನ್ನೊಂದು ಜಾತಿ ಬೇಡ ಅಂದಾಗ ಬ್ರಾಹ್ಮಣರು ಅವರು ಏನು ಮಾಡ್ತಾರೆ ಅಂದ್ರೆ ಇನ್ನೂ ಮೇಲ್ಗಡೆ ಫಾರಿನರ್ಸ್ ಬೇಕು ಅಂತಾರೆ. ಅಮ್ಮ, ಬ್ರಾಹ್ಮಣ್ಸರು ವೆಜ್ಜು, ನಿಮ್ಮದು ನಾನ್ ವೆಜ್ಜು. ನೀವು ನಾನ್ ವೆಜ್ ತಿನ್ನಲ್ವಾ? ನೀವು ನಾನ್ ವೆಜ್. ಈಗ ಬ್ರಾಹ್ಮಣರಲ್ಲಿ ಮಾಂಸ ತಿನ್ನೋರು ಬೇಕಾ, ಮಾಂಸ ಎಲ್ಲರೂ ತಿನ್ನಲ್ಲ. ಈಗ ನಾನು ಒಂದು ತಿಂಗಳ ಕೆಳಗೆ ಬೆಂಗಳೂರಿನಿಂದ ಬರ್ತಾ ಇದ್ದೆ ಟ್ರೈನಲ್ಲಿ. ಅಲ್ಲಿ ತಾಯಿ ಮತ್ತು ಒಂದು ಮಗು
ಹುಡುಗ ಜೊತೆಲಿ ಕೂತಿದ್ರು. ಅವ್ರದ್ದು ಡೈವೋರ್ಸ್ ಆಯಿತು. ಏನು ಕಾರಣಕ್ಕೆ ಡೈವರ್ಸ್ ಆಯಿತು ಅಂತ ಅವ್ರು ಬ್ರಾಹ್ಮಿನ್ಸ್ ಅಂತೆ. ಆ ಹುಡುಗಿ ಏನು ಹೇಳ್ತಿದ್ಲು ಅಂತ ಅಂದರೆ, ನೀನು ಕುಡಿಯಲ್ಲ, ಮಾಂಸ ತಿನ್ನಲ್ಲ, ನೀನು ಒಬ್ಬ ಗಂಡಸ ಅಂತ ಹೇಳ್ತಿದ್ಲಂತೆ. ಆ ಕಾರಣಕ್ಕೆ ಡೈವೋರ್ಸ್ ಆಯಿತು ಅಂತ ಅಂದ್ಬಿಟ್ಟು, ನನ್ನ ಮಗ ಭಾಳ ಒಳ್ಳೆಯವನು ಸ್ವಾಮಿ, ಏನು ಮಾಡ್ತೀರಿ, ಈ ಥರ ಆಗೋಯ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಅಂದರೆ ಎಂತೆಂಥ ಸಿಡ್ಲಿ ರೀಸನ್ಗೋಸ್ಕರ ಕೆಲವು ಟೈಮ್ನಲ್ಲಿ ಡೈವರ್ಸ್ಗಳನ್ನು ಮಾಡ್ಕೊಳ್ತಾರೆ ಅಂತ ಅಂದರೆ, ಈಗ ನಾವು ಸಾಮಾನ್ಯವಾಗಿ ಬ್ರಾಹ್ಮಿನ್ಸು ಅಂತಂದರೆ, ಒಂದು ನಿಮಿಷ, ಬ್ರಾಹ್ಮಿನ್ಸು ಅಂತಂದ್ರೆ ನಾವು ಸಾಮಾನ್ಯವಾಗಿ ಸಂಭಾವಿತರು ಒಳ್ಳೆಯವರು ಅಂತ ಅನ್ಕೋತೀವಿ. ಆದರೆ ಆ ಬ್ರಾಹ್ಮಿನ್ ಹುಡುಗಿ ಗಂಡನಿಗೆ ನೀನು ಕುಡಿಯಲ್ಲ, ನೀನು ಮಾಂಸ ತಿನ್ನಲ್ಲ, ನೀನೊಬ್ಬ ಗಂಡಸೇ ಅಲ್ಲ ಅನ್ನೋ ಥರ ಮಾತಾಡುತ್ತೆ. ಅಂದರೆ ಆ ಯಮ್ಮನ ದೃಷ್ಟಿಯಲ್ಲಿ ಕುಡಿಬೇಕು, ತಿನ್ನಬೇಕು. ಅಂದರೆ ಇಂತಿಂಥ ಸಣ್ಣ ಕಾರಣಗಳಿಗೋಸ್ಕರನೂ ಡಿವೋರ್ಸ್ ಆಗ್ತಕ್ಕಂಥ ಸಂಭವ ಇರ್ತವೆ. ಆ ಕಾರಣಕ್ಕೆ ನಮಗೇನಂತಂದರೆ, ಜೀವನದಲ್ಲಿ ಬದುಕು ಮಾಡ್ಕೊಂಡು ಹೋಗ್ತಕ್ಕಂಥ ಹುಡುಗಿ ಇಂಪಾರ್ಟೆಂಟ್ ಅಂತ ನಾನು ಹೇಳೋದು. ಗುಣ ಒಂದು ಚೆನ್ನಾಗಿದ್ದರೆ ಅವ್ರು ಏನಾದ್ರು ತಿನ್ನಲಿ, ಏನಾದ್ರು ತಿಂದೇ ಇರಲಿ. ಈಗ ನೋಡಿ, ಅವ್ರವ್ರ ಜಾತಿಯಲ್ಲೇ ಮದುವೆ ಆಗಿರೋರನ್ನೇ ಡೈವರ್ಸ್ ಆಗೋಗಿದೆ. ಯಾಕೆ ಅಲ್ವಾ? ಈಗ ಅವರು ಸೇಮ್ ಕ್ಯಾಸ್ಟ್ನಲ್ಲೇ ಮದುವೆ ಆಗಿದ್ರು. ಆಮೇಲೆ ನಮ್ಮ ಇನ್ನೊಬ್ರು ಯಾರು ಸ್ನೇಹಿತರು ಮಾತಾಡೋದ್ರಲ್ಲ, ಈಗ ಜಸ್ಟ್ ಅವರು ಅವ್ರು ಸೇಮ್ ಕ್ಯಾಸ್ಟಲ್ಲೇ ಮದುವೆ ಆಗಿದ್ರು, ಆದರೂ ಡೈವೋರ್ಸ್ ಆಯಿತು. ಯಾಕೆ? ಹೊಂದಾಣಿಕೆ ಇಲ್ಲ ಅಷ್ಟೇ, ಇನ್ನೇನಿಲ್ಲ. ಈಗ ನಮಗೇನಂತ ಅಂದರೆ, ಈಗ ನಿಮ್ಮ ಹುಡುಗನಿಗೆ ಬೇರೆ ಇತರೆ ಕ್ಯಾಸ್ಟ್ಗಳಲ್ಲಿ ಸಿಕ್ಕಿದ್ರೆ ನಾವು ತೋರಿಸಿದ್ರೆ ನಿಮಗೆ ಒಪ್ಪಿಗೆ ಇರುತ್ತಾ ಅಂತ ಅಂದ್ಬಿಟ್ಟು ಕೇಳಿದ್ದು ನಾನು. ಇಂಟ್ರಿ ಕ್ಯಾಸ್ಟ್ ಅಂದರೆ ಬೇರೆ ಜಾತಿ ಅಲ್ಲ, ನಮಗೆ ಬ್ರಾಹ್ಮಿನ್ಸು ಲಿಂಗಾಯತರು ಆ ಪ್ರಶ್ನೆ, ಅವ್ರಿಗೆ ಯಾವುದೋ ಒಂದು ಜಾತಿ ಆಗಿರುತ್ತೆ, ನಿಮ್ಮ ಒಪ್ಪಿಗೆ ಇರುತ್ತಾ? ನಾವು ಒಂದೇ ಜಾತಿ ಹುಡುಕ್ಲಿಕ್ಕೂ ಕಷ್ಟ ಆಗ್ಬಿಡುತ್ತೆ. ನೋಡೋಣ, ನಿಮ್ಮ ಕೀರ್ತಿ ಅವ್ರಿಗೆ ಕೇಳ್ಬಿಡೋಣ, ಏನು ಹೇಳ್ತೀರಪ್ಪ? ವೆರಿ ಗುಡ್. ಇದು ಈಗಿನ ಕಾಲಕ್ಕೆ ತಕ್ಕಂತೆ ಮಾತಾಡ್ರೆ ಹೆಣ್ಣು ಗಂಡು ಎರಡೇ. ಈಗಿನ ಸಿಚುವೇಶನ್ ಬನ್ನಿ ಕೂರಿ. ಅದೆಲ್ಲ ಬೇರೆ ಮಾಡ್ಕೊಳ್ಳೋಣ. ನನಗೆ ಒಬ್ಬ ಮಗ, ಒಬ್ಬ ಮಗಳಿದ್ದಾನೆ. ಮಗನಿಗೆ ಮದುವೆ ಆಗಿ ಹುಟ್ಟಿದ್ದಾರೆ. ಮಗಳಿಗೆ ಇನ್ನೂ ಸಣ್ಣ ವಯಸ್ಸು, 2004 ಹುಟ್ಟಿದ್ದಾರೆ. ನನಗೆ ವಯಸ್ಸು 5 ಆದಮೇಲೆ 52 ಹುಟ್ಟಿದ್ದೀನಿ, 60 ವಯಸ್ಸು. ನಮಗೇನು ಕೊನೆ ಕಾಲದಲ್ಲಿ ನಾನು ಸ್ವಲ್ಪ ಚಿಕ್ಕಾಗಿ ಇರೋಂಥ ಮನುಷ್ಯ. 8 ಜನ ಅಕ್ಕ ತಂಗಿಯರು, 8 ಜನಕ್ಕೆ ನಾನು ಮದುವೆ ಮಾಡಿಕೊಟ್ಟಿದ್ದೀನಿ. ತಂದೆ ತಾಯಿ ಕೊಡೋದನ್ನ ಸಾಕಿದ್ದೀನಿ. ಅದೇ ಥರ ನಾನು ಕೊನೆ ತಂಗಿ ಇರೋ ವಯಸ್ಸಾದ್ರೂ ನಾವೊಬ್ಬರಿಗೆ ಭಾಳ ಕೊಟ್ಟಲ್ಲಾಗುತ್ತೆ, ನನಗೊಬ್ಬರು ಭಾಳ ಕೊಟ್ಟಲ್ಲಾಗುತ್ತೆ. ಯಾವ ಕೆಷ್ಟ ಆದರೂ ಪರವಾಗಿಲ್ಲ, ನಮ್ಮ ಹತ್ರ ಹೊಂದ್ಕೊಂಡು ಹೋಗುವಂಥದ್ದನ್ನ ಅದೇ ಥರ ಇನ್ನೂ ಒಬ್ರು ಕಳಿಸ್ಕೊಟ್ಟು ಅವ್ರಿಂದ ಮುಂದೆ ಅವ್ರು ಬಂದು ನೋಡ್ಕೊಂಡ್ಬಂದರು. ಅವ್ರಿಗೆ ಸಿಟಿ ಒಳಗೆ ನಮಗೆ ಬರ ನಮ್ಮ ಮಟ್ಟಿಗೆ ಇತ್ತು. ನಾನು ಅವ್ರ ಹತ್ರ ಕೇಳ್ಕೊಂಡೆ, ಹೇಳಿದ್ದೆ, ಇದು ಮಾಡಿದೆ. ಆಮೇಲೆ ಅವ್ರು ಏನು ನಿರ್ಧಾರ ಮಾಡಿದ್ರು ಗೊತ್ತಿಲ್ಲ. ಯಾರು ಸುಲೋಚನಾ ಯಾರು? ಹಾಗಂತ ನಮ್ಮ ಮನೆಗೆಲ್ಲ ಬಂದಿದ್ದಾರೆ. ನಮ್ಮ ಮಗಳಿನ ಮನೆಯಾಗ ಮಗಳು ಎಷ್ಟು ವಯಸ್ಸಿನ ಮಗಳಿದೆ? 21 ವಯಸ್ಸು, 2004 ಹುಟ್ಟಿರೋದು. ಗೊತ್ತಾ? ಹಾಂ, ಇವಳಿಗೆ ಹೋಗ್ತಾಯಿದೆ. ಅದಕ್ಕೂ ಮದುವೆ ಮಾಡೋ ವಯಸ್ಸು. ನಾವೇನಂದರೆ ಎಲ್ಲರ ಅಕ್ಕ ತಂಗಿಗೆಲ್ಲ ನಾವೇ ತಂದೆ ಮದುವೆ ಮಾಡಿದ್ವಿ. ನಾವೇನಾದ್ರು ಮ್ಯಾರೇಜ್ ಮಾಡ್ಕೊಂಡು ನನ್ನ ಮಗಳು ಕೂಡ ಮಾಡ್ಬೋದಲ್ಲ ಒಂದು ಆಸೆ. ಆಮೇಲೆ ಇವಾಗ ಮಗಳಿಗೆ ಮದುವೆ ಮಾಡಿಬಿಟ್ರೆ ಬೇರೆ ಗಂಡ ಮೇಲೆ ಹೋಗ್ಬಿಡ್ತಾರೆ. ಮಗನಿಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮದುವೆ ಆಗಿದ ತಕ್ಷಣ ನಾನು ಏನಾಗಿಲ್ಲ, ನಾನೇ ಒಂದು ಸ್ವಲ್ಪ ಬುದ್ಧಿ ಬರಲಿ, ಜವಾಬ್ದಾರಿ ಬರಲಿ ಅಂತ ಬೇರೆ ಬಿಟ್ಟು ಇವಾಗ ಅದೇ ಇದರಲ್ಲಿ ಅವ್ರು ಸ್ವಲ್ಪ ದೂರದಲ್ಲಿದ್ದಾರೆ. ಮನೆ ಕಟ್ಟಿದ್ದೀನಿ, ಒಂದು ಮತ್ತೆ ಬಂದಿಲ್ಲ, ಇಲ್ಲ ಇನ್ನೂ 4 ವರ್ಷ ಬಿಟ್ಟು ಬರ್ತಿಲ್ಲ. ಸರಿ ಇರಪ್ಪ, ಸರಿ ಇವಾಗ ನಾವು ಮಗಳಿಗೆ ಮದುವೆ ಮಾಡ್ಬೋದು ನಮಗೆ ಜಲ್ದಿ ವಿಚಾರಗಳನ್ನು ಹೇಳ್ಕೊಂಡಿದ್ದಾರೆ. ಆದಿ ದ್ರಾವಿಡ ಭಾಷೆ ತಮಿಳು ಅಂತ ಹೇಳ್ಕೊಂಡಿದ್ದಾರೆ ತಮ್ಮ ಒಂದು ಫಾರಮ್ನಲ್ಲಿ. ಇಷ್ಟು ಇನ್ಕಮ್ ಇದೆ, ಇಷ್ಟು ಅನುಕೂಲವಾಗಿದೆ, ನಮಗೇನಂತಂದರೆ ನೋಡಿಕೊಂಡು ನಮ್ಮ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋದಿದ್ದರೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ. ಮಗಳಿಗೂ ಮದುವೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ.
ಒಂದು ತಾಯಿ ಸಿಕ್ಕಂಗಾಗುತ್ತೆ ಅನ್ನೋ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದಾರೆ. ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ನಿಮಗೆ ನಾವು ಡೀಟೇಲ್ಸನ್ನು ಕೊಡ್ತೀವಿ, ಗಮನ ಹರಿಸ್ಬೋದು ಅಂತ. ಅವರ ಹೆಸರು ಹೇಳಿ. ನಿಮ್ಮ ಮಗ ನಿಮ್ಮ ಮಗ ನನ್ನ ಮಗ 3ನೇ ಮಗ 4ನೇ ಮಗ. ಎಷ್ಟು ವಯಸ್ಸು? ಅವ್ನು 24. ಏನು ಮಾಡ್ತಾರೆ? 34 ವರ್ಷ. ಹಾಂ, ಮದುವೆ ಆಗಿತ್ತೋ ಆಗಿರಲಿಲ್ವೋ? ಆಗಿತ್ತು ಮದುವೆ ಆಗಿತ್ತು. ಏನಾಯಿತು? ಅದೇ ಏನಾಯ್ತು, ನನಗೆ ಬೇಡ ಅಂತ ಅವ್ರ ಊರಾಗ ಯಾರೋ ಇಟ್ಕೊಂಡಿದ್ದಂತೆ. ಅದಕ್ಕೆ ನಾನು ಅಲ್ಲೇ ಮದುವೆ ಆಗ್ತೀನಿ ಅಂತ ಹೋದ್ರು. ಮಕ್ಕಳು ಏನಿಲ್ಲ. ಎಷ್ಟು ವರ್ಷ ಸಂಸಾರ ಜೀವನ ಮಾಡಿದ್ರು? 6 ತಿಂಗಳು. 4 ತಿಂಗಳು. ಮಕ್ಕಳೇನೂ ಆಗಲಿಲ್ಲ. ಕೋರ್ಟಲ್ಲಿ ವಿಚ್ಛೇದನ ಆಯ್ತಾ? ಆಯ್ತು. ಈಗ ನಿಮ್ಗೆ ಯಾವ ಥರ ಹುಡುಗಿ ಬೇಕು? ನಮಗೆ ಬಡವ್ರ ಮನೆ ಹುಡುಗಿದ್ರೆ ಸಾಕು. ಬಡವ್ರ ಹುಡುಗಿ ಆದ್ರೆ ಸಾಕು. ಜಾತಿ ಯಾವ್ದಾದ್ರು ನಡೀತದ? ಜಾತಿ ಯಾವ್ದು ನೋಡಿ. ಈಗ ನೀವು ನಿಮ್ಮ ಜೊತೆಗೆ ಮತ್ತೆ ಯಾರಾದರೂ ಇದ್ದಾರ ಮನೆಯಲ್ಲಿ? ಮನೆಗೆ ನಾವು ಅಷ್ಟೇ ಇಬ್ಬರೇ ಇರೋದು. ಮಗ ಒಬ್ಬ ಇದ್ದಾನೆ. ಒಬ್ಬನ ಮಗ ಇಲ್ಲ. ಆದಾಯ ಏನಿದೆ ನಿಮಗೆ ಜೀವನಕ್ಕೆ? ನಮ್ದು ಸೈಟ್ ಐತೆ, ಒಂದು ಮನೆ ಕಟ್ಟಿದ್ವಿ ಅಷ್ಟೇ. ಹುಡುಗನಿಗೆ ಏನು ಆದಾಯ ಇದೆ? ಟೈಲ್ಸ್ ಕೆಲಸ ಮಾಡ್ತಾನೆ. ಟೈಲ್ಸ್ ಕೆಲಸ ಮಾಡ್ತಾನೆ. 1,000 ರೂಪಾಯಿ. ಮೊದಲಿಯಾರ್ ಕಮ್ಯುನಿಟಿ ಅಂತ ಹೇಳ್ತಾ ಇದ್ದಾರೆ. ಆ ಮಗನ ಹೆಸರು ರವೀಂದ್ರ. ಉದ್ಯೋಗ 25 ವರ್ಷ ಆಯಿತು. ನಮ್ಮ ಮನೆಯವರು ಮಾನಸಿಕ ಪೇಷೆಂಟು. ಶಿವಮೊಗ್ಗ ಅಶೋಕ್ ಪೈ ರಜನಿ ಮೇಡಮ್ ಪೇಷೆಂಟು. ಮೋಸ ಮಾಡಿ ಮದುವೆ ಮಾಡಿದ್ರು. ನಾವು ಇವತ್ತು ಸರಿಯಾಗಿ ಹೊಂದ್ಕೊಂಡ್ಬಂದು ನನಗೆ ಒಬ್ಬ ಮಗ ಇದ್ದಾನೆ. ಮಗ ಈಗ ಇಂಜಿನಿಯರಿಂಗ್ ಮಾಡಿದ್ದಾನೆ, BE ಮಾಡಿದ್ದಾನೆ. ಮನೆಯವರು ಈಗ ನನ್ನ ಅವ್ರ ಸೇವೆನೂ ಅವ್ರು ಮಾಡ್ಕೊಳಂಗಿಲ್ಲ, ನಮ್ಮ ಸೇವೆನೂ ಮಾಡೋಂಗಿಲ್ಲ, ಏನು ಅಡುಗೆನೇ ಮಾಡಲ್ಲ. ನಾನು ಸುಮ್ಮನೆ ಮಾತಾಡ್ತಾರೆ, ಮಾತಾಡೋದು ನಿದ್ದೆ ಮಾಡೋದು. ಅದಕ್ಕೋಸ್ಕರ ಈಗ ನಾವು ಇನ್ನೊಂದನ್ನ ಭಾಳ ಸಂಗಾತಿಯನ್ನು ಮಾಡ್ಕೋಬೇಕು ಅಂತೇಳಿ ನನ್ನ ಅನಿಸಿಕೆ ಅನ್ಕೊಂಡಿದ್ದೀನಿ. ನಾವು ಲಿಂಗಾಯತು. ಅಲ್ಲ, ಈಗ ಮೊದಲನೇ ಮದುವೆ ಆಗಿ ಹೆಂಡತಿ ಇದ್ದಾಗ ಡೈವೋರ್ಸ್ ಮಾಡ್ಕೊಳ್ಳೋದ್ರಲ್ಲಿ ಮತ್ತೆ ನೀವು ಇನ್ನೊಂದು ಮದುವೆ ಆಗ್ಲಿಕ್ಕೆ ಬರೋದಿಲ್ವಲ್ಲ ಕಾನೂನು ಪ್ರಕಾರ? ಅಲ್ಲ ಸ್ವಲ್ಪ ಹೇಳ್ತೀನಿ ಸರ್. ನಾನೇ ಇರೋ ಹೇಳ್ತೀನ ಮಾನಸಿಕ ಪೇಷೆಂಟು. ಅವಳನ್ನು ನಾನು ಬಿಡ್ಲಿಕ್ಕೆ ಇರಲ್ಲ. ಅವಳನ್ನು ಸಾಕ್ತೀನಿ. ಅದನ್ನೇ ನೀವು ಕಾನೂನಾತ್ಮಕವಾಗಿ ನೀವು ಸರಿಯಾಗಿಲ್ಲ, ಅದು ರೆಕಾರ್ಡ್ ರೆಡಿ ಮಾಡ್ಕೋಬೇಕಾಗುತ್ತೆ. ಈಗ ನಿಮ್ಮ ಹೆಂಡತಿಯ ಒಂದು ಅಪ್ರೂವಲ್ಲು ಕೋರ್ಟ್ನಲ್ಲಿ ಬೇಕಾಗುತ್ತೆ. ನಾನು 2ನೇ ಮದುವೆ ಮಾಡೋದಕ್ಕೆ ನನ್ನ ಯಜಮಾನರಿಗೆ ಈ ಕಾರಣಕ್ಕೋಸ್ಕರ ಪರ್ಮಿಷನ್ ಕೊಡ್ತಾ ಇದ್ದೀನಿ ಅನ್ನೋದು ಕೋರ್ಟ್ನಲ್ಲಿ ರೆಕಾರ್ಡ್ ಆಯಿತು ಅಂದ್ರೆ ನೀವು 2ನೇ ಮದುವೆ ಮಾಡ್ಬೋದು. ಇಲ್ಲದೆ ಹೋದ್ರೂ ಆಗೋದಿಲ್ಲ. ಅವರು ಈಗ ಒಂದು ಮಾತಾಡ್ತಾರೆ, ಕಡೆ ಒಂದು ಮಾತಾಡ್ತಾರೆ. ಯಾವುದು ಪರ್ಮನೆಂಟ್ ಇಲ್ಲ. ಕರೆಕ್ಟ್. ಆಮೇಲೆ ಅವ್ರ ಹೇಳಿಕೆ ತಗೊಳ್ಳಿಕ್ಕೆ ಪರ್ಮನೆಂಟ್ ಇಲ್ಲ. ಈಗ ಹೇಳಿದ ಮಾತು ಇನ್ನೊಂದು ಜಾಗದಲ್ಲಿ ನಾನು ಆ ಮಾತು ಹೇಳಲ್ಲ. ಅಲ್ಲ ಕರೆಕ್ಟ್. ಈಗ ನಿಮಗೆ ಮದುವೆ ಆಗಲ್ಲ, ಅವರು ಒಪ್ಕೋಬೇಕಲ್ಲ. ನಾನು ಮೊದಲೇ ಇದ್ದಾಗ ನಾವಾಗಿ ಒಪ್ಕೋಬೇಕಾಗತ್ತೆ ಅಂತ ಹೇಳೋದು. ಆಮೇಲೆ ನಾನು ಇನ್ನೊಂದು ಮದುವೆ ಆಗ್ತೀನಿ ಅಂತೇಳಿ ರೇಂಟಿಗೆ ಮೋಸ ಮಾಡ್ತೀನಿ, ಕೈ ಬಿಡ್ತೀನಿ ಅಂತೇಳಿ ಸುಳ್ಳು ಕೊಳ್ಳೆ ಹೇಳಕ್ಕಂತ ಇರಲ್ಲ. ನಾನು ಇರೋ ಹೆಂಡತಿನ ನಾನು ಎಲ್ಲಿವರೆಗೂ ಕಾಪಾಡ್ತೀನಿ. ಅಲ್ಲ, ಅವ್ರು ವಿರೋಧ ಮಾಡಿದ್ರೆ ಏನು ಮಾಡ್ತೀರಿ ಅಂತ. ಎರಡನೇ ನೀವು ಮದುವೆ ಆದರೆ ಅವ್ರು ವಿರೋಧ ಮಾಡ್ತಾರೆ. ನಾನಿದ್ದಾಗ ಯಾಕೆ ಆಗ್ತೇವೆ ಬೇರೆ ಮದುವೆ ಅಂತ ಏನು ಹೇಳ್ತೀರಿ ಅಂತ. ಮಗ ಒಪ್ಬೇಕು, ಆ ಹೆಂಡತಿ ಒಪ್ಬೇಕಲ್ಲ. ಮೊದಲನೇ ಹೆಂಡತಿ ಒಪ್ತಾರ? ಈಗ ನಾನು ಆರೋಗ್ಯ ಆಗಿದ್ದೀನಿ. ಈಗಲೇ ನನ್ನ ಬಗ್ಗೆ ತಾತ್ಸಾರ ಮನೆಯಲ್ಲ. ಅದಲ್ಲ ಅದಲ್ಲ ಹೇಳೋದು. ಅಲ್ಲ ಮೊದಲನೇ ಹೆಂಡತಿ ವಿರೋಧ ಮಾಡೋದಿಲ್ವಾ ಅಂತ ಕೇಳಿದೆ. ವಿರೋಧ ಎಲ್ಲ ಹೆಣ್ಮಕ್ಳು ವಿರೋಧ ಮಾಡ್ತಾರೆ. ಹಾಗಾದ್ರೆ ಯಾವ ರೀತಿ ಪರ್ಮಿಷನ್ ಸಿಕ್ತು ಅಂತಂದ್ರೆ, ಮೊದಲನೇ ಹೆಂಡತಿ ಬರ್ಕೊಟ್ಟಿದ್ಲು, ನನ್ನ ಆರೋಗ್ಯ ಸರಿ ಇಲ್ಲ, ನಾನು ನಾರ್ಮಲ್ ಜೀವನವನ್ನು ಮಾಡೋಕ್ಕಾಗದೇ ಇರೋದ್ರಿಂದ ನನ್ನ ಗಂಡ 2ನೇ ಹೆಂಡತಿ ಮಾಡ್ಕೋಬೋದು, ಮದುವೆ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಕೋರ್ಟ್ನಲ್ಲಿ ಒಂದು ಸರ್ಟಿಫಿಕೇಟ್ ಮಾಡಿಸಿದ್ದಕ್ಕೆ ಆತ 2ನೇ ಮದುವೆ ಆದ. ಅಂದರೆ ನಮ್ಮ ಅತ್ತಿಗೆ 2ನೇ ಮದುವೆಗೆ ಒಪ್ಕೊಂಡು ಮದುವೆ ಆಗಿ ಸಂಸಾರ ಮಾಡ್ತಾ ಇದ್ದಾಳೆ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಮೊದಲನೇ ಹೆಂಡತಿ ಇದ್ದಾಗ ಯಾವುದೇ ಕಾರಣಕ್ಕೂ ಅದು ಒಂದು ಡೈವರ್ಸ್ ಆಗಬೇಕು, ಇನ್ನೊಂದು ಅವ್ರ ಪರ್ಮಿಷನ್ ಬೇಕು. ಇಲ್ಲದೆ ಇದ್ದರೆ ಮದುವೆ ಆಗೋದು ಕಷ್ಟ ಆಗುತ್ತೆ ಅಂತ. ಕಾನೂನಿಗೆ ವಿರುದ್ಧ ಆಗುತ್ತೆ. ನೀವು ನೋಡ್ಕೋಬೋದು, ನೀವು 1 ಅಲ್ಲ 2 ಅಲ್ಲ 3 ನೋಡ್ಕೋಬೋದು, ಬಟ್ ಅದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ನನ್ನ ಹೆಸರು ಚನ್ನವೀರಪ್ಪ ಗಾಮನಟ್ಟಿ ಅಂತೇಳಿ, ಬೀದಿ ಬದಿ ವ್ಯಾಪಾರಸ್ಥರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷನಾಗಿ ಇದ್ದೀನಿ. ಹಾಗೂ ಮಹಾನಗರ ಪಾಲಿಕೆಯ ಪಟ್ಟಣ ಮಾರಾಟ ಸಮಿತಿ ಹಾಗೂ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತೀನಿ. ಹಾಗೂ ಸಮಾಜ ಸೇವೆ ಕಾರ್ಯಕರ್ತನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಹಾಗೂ ಇದು ಮರು ವಿವಾಹ ಸಮಾಲೋಚನಾ ಸಭೆಯಲ್ಲಿ
ಇದರಲ್ಲೂ ನಾನು ಸಾಮಾಜಿಕ ಕಾರ್ಯಕರ್ತನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಹೆಸರು ರಾಚಪ್ಪ ಅಂತ. ನಾನು DVS ಕಾಲೇಜಿನ ರಿಟೈರ್ಡ್ ಪ್ರಿನ್ಸಿಪಾಲು. ಈ ಥರ ಸಮಾಜ ಸೇವಾ ಕಾರ್ಯದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು RT ನಟರಾಜ್ ಅಂತೇಳಿ ಮೂಲತಃ ಪತ್ರಕರ್ತ. ಈಗ ಇಲ್ಲೊಂದು NGO ಮಾಡಿ ನಾವೆಲ್ಲ ಸ್ನೇಹಿತರುಗಳೆಲ್ಲ ಈ ಥರದ ಸಾಮಾಜಿಕ ಸೇವೆಗಳನ್ನು ನೋಡ್ಕೊಂಡಿದ್ದೀವಿ. ಈ ಸಂಸ್ಥೆಯ ಸಂಚಾಲಕನಾಗಿ ನಾನು ಕೆಲಸ ಮಾಡ್ತೀನಿ. ನಾನು ಶ್ರೀನಿವಾಸ್ ಅಂತೇಳಿ ವಾಣಿಜ್ಯ ತೆರಿಗೆ ನಿವೃತ್ತ ಅಧಿಕಾರಿ. ಇದು ಸಾಮಾಜಿಕ ಸೇವೆಯನ್ನು ಇಲ್ಲಿ ನಾವು ಕೊಡಿಸ್ಕೊಂಡಿದ್ದೀವಿ ಅಷ್ಟೇ, ಅನುಕೂಲ ಆಗಿದೆ. ಶ್ರೀನಿವಾಸ್ 1 ವರ್ಷ ಆಯಿತು. ಬಿಡುವಿನ ಸಮಯದಲ್ಲಿ ಸಮಾಜ ಸೇವೆ ಮಾಡೋಣ ಅಂತ ಸ್ವಾಯಿತೆಯಿಂದ ಬಂದಿದೆ. ಸದಸ್ಯರು ಪರಿಚಯ ಇದೆ. ಬಿಡುವ ಸಮಯದಲ್ಲಿ ಸಮಾಜ ಸೇವೆ ಮಾಡ್ತಾರೆ, ಯಾರು ಒತ್ತೇನೂ ಇಲ್ಲ. ನಾವು ಫ್ರೀ ಮಾಡ್ಕೊಂಡು ಬಂದ ನಮ್ಮ ಪೊಲೀಸ್ ಇಲಾಖೆಯಿಂದ ಏನಾದರೂ ಸಹಾಯ ಬೇಕು ನಾನು ಇಲಾಖೆ ಮೂಲಕ ಬಗೆಹರಿಸಲು ಸಹಾಯ ಮಾಡ್ತೀನಿ. ನಿಮ್ಮ ಪರಿಚಯ ಬಂದಿಯಾರ ಮಗ? ಮಗ ಬಂದಿಲ್ಲ. ಮತ್ತೆ ಪ್ರತಿ ಸಲ ನೀವೇ ಬರ್ತೀರಲ್ಲ, ಮಗ ಯಾವಾಗ ಬರೋದು? ಅದು ಹೇಳೋದು ಅವ್ರಿಗೆ ಟೈಮ್ ಇಲ್ಲ, ಮಂಗಳವಾರ ರಜೆ ಇರ್ತಾರೆ. ಟೈಮ್ ಇಲ್ಲ ಅಂತ ಮದುವೆ ಮಾಡಿಸಿದ್ರೆ ಹೆಂಗೆ ಆಮೇಲೆ ಮುಂದೆ ಟೈಮ್ ಇಲ್ಲ ಅಂದರೆ ಮದುವೆ ಅದೋಳು ಹೊರಟೋಗ್ಬಿಡ್ತಾಳೆ. ಗಂಡನಿಗೆ ಟೈಮ್ ಇಲ್ಲ ಅಂತಾನೆ ನಾವೇನು ಇದು ಉಪಯೋಗ ಏನು ಅಂತ ಅಂದರೆ ಏನು ಮಾಡ್ತೀವಿ? ಬರಬೇಕು, ಕರ್ಕೊಂಬರ್ಬೇಕಮ್ಮ ಒಂದ್ಸಲ. ಮುಂದಿನ ಸಭೆಗಳಲ್ಲಿ ನೀವು ಬನ್ನಿ, ಜೊತೆಗೆ ಮದುವೆ ಆಗೋರು ಹೌದು, ಅದಕ್ಕೆ ರಜೆ ಕೊಡಿ. 2 ಜನ ಇದ್ದರೆ ಅಲ್ಲ, ಭಾನುವಾರ ರಜೆ ಕೊಡಲ್ವಾ? ಹಾಂ, ರಜೆ ಇಲ್ಲ ಅವ್ರಿಗೆ. ಪ್ರತಿ ವಾರನೂ ಕೆಲಸ ಮಾಡಬೇಕು, ಯಾವತ್ತೂ ರಜೆ ಇಲ್ಲ. ಮಂಗಳವಾರ ಹಾಂ, ಸಮಾಜ ಸೇವಾ ಕಾರ್ಯಕರ್ತರು ವಿಜಯಲಕ್ಷ್ಮಿ ಅಂತ. ವರಲಕ್ಷ್ಮಿ. ಆಯ್ತು ಸರ್. ನೀವು ನಾನು ವಿನಾಯಕ ಕೈಬೇಡಿ ಕೆಲಸ ಮಾಡ್ತೀನಿ. ನಮ್ಮ ಸ್ನೇಹಿತರ ಮಗನಿಗೆ ಒಂದು ಹೆಣ್ಣು ಅಪ್ಲಿಕೇಶನ್ ಕೊಟ್ಟಿದ್ದೀರಾ? ನಾನು ಕೊಡ್ತೀನಿ ಸರ್. ಇದು ಪ್ರೋಸೆಸ್ ನೋಡ್ಕೊಂಡು ಅಂದರೆ ಹೇಳಿದ್ದಾರೆ ಈ ಥರ ಆಗ್ತಾ ಇದೆ ಅಂತ. ಅದು ನೋಡ್ಕೊಂಡು ನೆಕ್ಸ್ಟ್ ನೆಕ್ಸ್ಟ್ ಮಾತಾಡಿ ಸರ್. ಹಾಂ, ಇವರು ಶೇಖರ್ ಮಾತಾಡಿದ್ರಲ್ಲ. ರುದ್ರೇಶ್ ಅಂತ ನಮ್ಮ ಸುವರ್ಣಿಂದ ಬಂದಿದ್ದೀವಿ ನಾವು. 40 ವರ್ಷ ಮದುವೆ ಆಗೋರ ನೀವು? ಫಸ್ಟ್ ಮದುವೆ ಆಗೋದು. ಮೊದಲನೇ ಮದುವೆಗೆ ಬಂದಿದ್ದೀವಿ ನಾವು. ಕಳೆದ ವರ್ಷ ಹಿಂದೆ ಬಂದು ಪರವಾಗಿ ಒಂದು ಅರ್ಜಿ ಕೊಟ್ಟಿದ್ದೆ. ಹಿಂದೆ ಯಾವುದೋ ವೈಯಕ್ತಿಕ ಸಮಸ್ಯೆ ಇಲ್ಲ. ಅವರು ಪ್ರಸನ್ನ ಅಂತ, ಅವ್ರ ತಂದೆ ಲೀಡಿಂಗ್ ಲಾಯರ್ ಹರಿಹರ. ಇವನು ಅದಕ್ಕೆ MTech ಮಾಡಿಕೊಂಡು ಒಂದು 2 ತಿಂಗಳಲ್ಲಿ ಅದೇ 98ರಲ್ಲಿ ನಮ್ಮ ಮದುವೆ ಆಗಿ ಒಂದು 2 ತಿಂಗಳಲ್ಲೇ ಡೈವರ್ಸ್. ಯಾಕಂದರೆ ಹುಡುಗಿ ಬೆಂಗಳೂರು, ಅದು ಹರಿಹರಕ್ಕೆ ಬರೋದಿಲ್ಲ ಅಂತ ಅದು ಗೊತ್ತಾಗಿಲ್ಲ. ನನಗೊಂದು ಅವರು ಲಾಯರ್ ಆದ್ದರಿಂದ 6 ತಿಂಗಳವರೆಗೆ ಇತ್ಯರ್ಥ ಮಾಡ್ಕೊಂಡು ಅವನು ಒಂದು ಹುಡುಗಿ ಪ್ರಾಮಾಣಿಕ ಅವ್ರು ಬಂದಿಲ್ವ? ಅವರು ಹಾಂ ಬಂದಿಲ್ಲ. ಕೇಳ್ಕೊಂಡು ನೋಡ್ಕೊಂಡು ಒಂದ್ಸಲ ಆಯ್ತು. ಮಾಡ್ತೀವಿ. ಒಂದು ಅದೇ ಕಾಸ್ಟ್ ಒಂದು ಚೇಂಜ್ ಆಗಲಿಕ್ಕಿಲ್ಲ ಅಂತ ಒಂದು ಇದೆ. ಈಗ ಅವನು MTech ಮಾಡ್ಕೊಂಡು ಒಳ್ಳೆಯ ಕೆಲಸಲಿಲ್ಲ. ಅದನ್ನೆಲ್ಲ ಬಿಟ್ಟು ಈಗ ಹರಿಹರಕ್ಕೆ ಬಂದು MIMG ಹರಿಹರ ದಾವಣಗೆರೆ GMIT ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ತಾ. ಅವನ ತಂದೆ ಒಬ್ಬನೇ ಮಗ ಆದ್ದರಿಂದ ಅವರದ್ದು ಲಾಯರ್ ಏನಿದ್ರು ಲೀಡಿಂಗ್ ಲಾಯರ್, ಅದನ್ನು ಮುಂದುವರಿಸ್ಬೇಕಂತ ಇದನ್ನು ಸಂಜೆ ಕಾಲೇಜು ಅದನ್ನು ಇರ್ತಾವಲ್ಲ, ಅದರಲ್ಲಿ ಈಗ 1 ವರ್ಷದಲ್ಲಿ ಅದು ಮುಗಿತಾರೆ. ಅದನ್ನೇ ಮುಂದುವರಿಸ್ಬೇಕಂತ ಇದ್ದಾರೆ. ದೊಡ್ಡ ಮನೆಯಲ್ಲಿ ಸ್ಥಿತಿವಂತರಿದ್ದಾರೆ. ಮತ್ತೆ ನಾನು ಒಂದು ವಿಚಾರ ನಾನು ಬಂದೆ ನೆನಪಿರಲಿ, ಇದೆ ಕಾರ್ಡಲ್ಲಿ ಇದೆ, ಏನಾರಿತ್ತು ನಾನು ವರಲಕ್ಷ್ಮಿ ಅಂತ ಶಿವಮೊಗ್ಗದಿಂದ ಮೌಲೆಯಿಂದ. ನಾನು ಪ್ರೈವೇಟ್ ಟೀಚರ್. ಇದೇ ವೇದಿಕೆಯಲ್ಲಿ ಆನಂದರಾಗಿ. ನಾನು ಸ್ವಚ್ಛನಾ ಅಂತ, ವಿನೋದ್ ನಗರ, ಶಿವಮೊಗ್ಗ, ಹೌಸ್ ವೈಫ್. ವಿವಾಹ ಸಮಾಲೋಚನಾ ಸಭೆಗೆ ಬಂದಿರತಕ್ಕಂಥ ಎಲ್ಲ ಬಂಧುಗಳೇ, ನಾವು ಇದನ್ನು ಹೆಚ್ಚು ಕಡಿಮೆ 2 ವರ್ಷಕ್ಕೂ ಮೇಲ್ಪಟ್ಟು ತಿಂಗಳುಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದೀವಿ. ನಮ್ಮ ಉದ್ದೇಶ ಏನು ಅಂತ ಅಂದರೆ, ಆಕಸ್ಮಿಕವಾಗಿ ಅಥವಾ ಯಾವುದೋ ಒತ್ತಡಕ್ಕೆ ಒಳಗಾಗಿ ಹೆಣ್ಣನ್ನು ಬಿಟ್ಟಂಥವ್ರಿಗೆ ಅಥವಾ ಗಂಡನ್ನು ಬಿಟ್ಟಂಥವ್ರಿಗೆ ಒಂದು ಮದುವೆ ಮಾಡಿಸ್ತಕ್ಕಂಥ ಈ ಒಂದು ವೇದಿಕೆಯನ್ನು ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ನಮ್ಮ ಉದ್ದೇಶ ಏನು ಅಂತ ಅಂದರೆ, ಆದಷ್ಟು ಸಮಾಜದಲ್ಲಿ ಈ ಒಂದು
ತಾಪತ್ರಯ ಇರ್ತಕ್ಕಂಥವರಿಗೆ ಒಂದು ಸ್ವಲ್ಪನಾದ್ರೂ ಸಾಂತ್ವನ ನೀಡ್ತಕ್ಕಂಥ ಒಂದು ಕೆಲಸ ಆಯಿತು ಅಂತ ಅಂದರೆ ಅದು ನಮಗೂ ಎಲ್ಲ ಒಂದು ಕಡೆ ನೆಮ್ಮದಿ ಸಿಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಈ ಥರದ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಬಂದಿದ್ದೀವಿ. ನಮಗೆ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಹೆಣ್ಣನ್ನೇ ಭಾಳ ಶೋಷಣೆ ಮಾಡ್ತಾ ಬಂದಿದ್ದಾರೆ. ಇತ್ತೀಚೆಗೆ ಹೆಣ್ಣು ಸ್ಟ್ರಾಂಗ್ ಆಗಿದ್ದಾಳೆ, ಅದರ ಪ್ರಶ್ನೆ ಬೇರೆ. ಆದರೆ ಹೆಣ್ಣಿಗೆ ಯಾವ ರೀತಿ ಶೋಷಣೆ ಅಂತ ಅಂದರೆ ಆವಾಗ ಜೋಹಾರ್ ಪದ್ಧತಿ ಅಂತ ಇತ್ತು. ಅಂದರೆ ಗಂಡ ಸತ್ತ ತಕ್ಷಣವೇ ಅವಳನ್ನು ಬೆಂಕಿಗೆ ಹಾಕ್ತಕ್ಕಂಥ ಪದ್ಧತಿ ಇತ್ತು. ಸತಿ ಸಿಸ್ಟಮ್ ಅಂತಕ್ಕಂಥದ್ದಿತ್ತು. ಆ ನಂತರದಲ್ಲಿ ಹೆಣ್ಣನ್ನು ಸಣ್ಣ ವಯಸ್ಸಿನಲ್ಲೇ ಗೆಜ್ಜೆ ಪೂಜೆ ಮಾಡ್ತಕ್ಕಂಥದ್ದು, ಬಸವಿ ಬಿಡ್ತಕ್ಕಂಥದ್ದು, ಈ ಎಲ್ಲ ಶೋಷಣೆಗಳಿಂದ ಹೆಣ್ಣನ್ನು ನಿರಂತರವಾಗಿ ಶೋಷಣೆ ಮಾಡಿಕೊಂಡು ಬಂದಿದ್ದಾರೆ ಸಮಾಜದವರು. ಆದ್ದರಿಂದ ಹೆಣ್ಣಿನಲ್ಲಿ ಒಂದು ಭರವಸೆಯನ್ನು ಮೂಡಿಸಬೇಕು, ಹೆಣ್ಣಿನಲ್ಲಿ ಒಂದು ಕಾನ್ಫಿಡೆನ್ಸನ್ನು ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ, ಮತ್ತು ಅದರಲ್ಲಿ ಸಾಧ್ಯವಾದರೆ ಮದುವೆ ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆ ನೆಮ್ಮದಿಯ ಜೀವನ ಮಾಡಬಹುದು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಸಹ ನಾವು ಈ ಥರದ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಒಂದು ಜಾತಿ ವ್ಯವಸ್ಥೆಯನ್ನು ಆದಷ್ಟು ಕಡಿಮೆ ಮಾಡಬೇಕು ಅನ್ನೋ ಒಂದು ಅಂಶನೂ ಈ ಒಂದು ಮದುವೆಯ ಸಂದರ್ಭದಲ್ಲಿ ನಾವು ಆಗಾಗ ಉಲ್ಲೇಖವನ್ನು ಮಾಡ್ತಾ ಇರ್ತೀವಿ ಅಂತ. ಯಾಕೆಂತಂದರೆ ನೋಡಿ, ಎಷ್ಟೋ ಜನಗಳು ನೀವಿವತ್ತು ನಿಮ್ಮದೇ ಜಾತಿಯಲ್ಲಿ ಮದುವೆ ಆಗಿರ್ತೀರ, ಡೈವೋರ್ಸ್ ಆಗಿರುತ್ತೆ, ಅಥವಾ ಶಾಸ್ತ್ರೋಕ್ತವಾಗಿ ಮದುವೆ ಮಾಡ್ಕೊಂಡಿರ್ತೀರ, ಡೈವೋರ್ಸ್ ಆಗಿರುತ್ತೆ. ಹಾಗೆಯೇ ದೇವರು ಧರ್ಮದ ಹೆಸರಿನಲ್ಲಿ ಅವನು ಯಾರೋ ಭಟ್ಟ ಪೂಜೆ ಮಾಡಿರ್ತಾನೆ, ಅದೂ ಫೇಲ್ಯೂರ್ ಆಗಿರುತ್ತೆ. ಅಂದರೆ ಅವುಗಳೆಲ್ಲ ಫೇಲ್ಯೂರ್ ಆಗೋದು ಸಾಮಾನ್ಯ. ಅದಕ್ಕೆ ಇನ್ಯಾವುದೋ ಅರ್ಥವನ್ನು ಕಲ್ಪನೆ ಮಾಡೋದು ಬೇಕಾಗಿಲ್ಲ. ಹೊಂದಾಣಿಕೆ ಇಲ್ಲದೆ ಇದ್ದರೆ ಜೀವನದಲ್ಲಿ ಇವೆಲ್ಲ ಆಗ್ತದೆ ಅಂತ. ದೇವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಮದುವೆ ಮುರಿದು ಬಿದ್ದೋಗೋದು, ಅಥವಾ ಹೆಂಡತಿ ಸತ್ತೋಗೋದು, ಅಥವಾ ಗಂಡ ಸತ್ತೋಗ್ತಕ್ಕಂಥದ್ದು, ಇದಕ್ಕೂ ದೇವ್ರಿಗೂ ಸಂಬಂಧ ಇಲ್ಲ. ಹಾಗೆಯೇ ಇದಕ್ಕೂ ಧರ್ಮಕ್ಕೂ ಸಂಬಂಧ ಇಲ್ಲ. ಇದು ನಮ್ಮ ಹೊಂದಾಣಿಕೆಯ ಮೇಲೆ ನಿಂತಿರುತ್ತೆ ಅಂತಕ್ಕಂಥದ್ದು. ಪ್ರಾಯಶಃ ಎಷ್ಟೋ ಜನಗಳು ಸುಳ್ಳು ಹೇಳಿ ಮದುವೆ ಆಗಿ ಆನಂದದಲ್ಲಿ ಬಿಟ್ಟೋಗಿರ್ತಕ್ಕಂಥ ಉದಾಹರಣೆಗಳು ನಿಮ್ಮ ಕಣ್ಣೆದುರುಗಡೆ ಬೇಕಾದಷ್ಟು ಬಂದಿದ್ದಾವೆ. ಆದ್ದರಿಂದ ಇಲ್ಲಿ ನಾವು ಮುಖಾಮುಖಿ ನಿಮ್ಮನ್ನು ಸೇರಿಸೋ ಉದ್ದೇಶ ಏನು ಅಂತ ಅಂದರೆ, ನಿಮಗೆ ಅನುಕೂಲ ಆಯಿತು ಅಂತ ಅಂದರೆ ನೀವೇ ಸೆಲೆಕ್ಟ್ ಮಾಡ್ಕೋಬಹುದು. ಒಂದು ವೇಳೆ ನೀವೇ ಅದನ್ನು ಸಮಾಲೋಚನೆ ಮಾಡೋದಕ್ಕೂ ಸಾಧ್ಯತೆ ಉಂಟು. ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಈ ಒಂದು ಏರ್ಪಾಡನ್ನು, ಈ ಥರದೊಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಇದು 4-6 ಜನಗಳಿಗೆ ಅನುಕೂಲ ಆಯಿತು ಅಂತಂದರೆ ನಮ್ಮ ಶ್ರಮ ಸಾರ್ಥಕ ಅಂತ ಅಂದ್ಬಿಟ್ಟು ಭಾವಿಸ್ಕೊಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಸಂದರ್ಭದಲ್ಲಿ ವಂದನಾರ್ಪಣೆಯನ್ನು ನಮ್ಮ ಕಾರ್ಯದರ್ಶಿಗಳು, ಸಂಘಟನಾ ಕಾರ್ಯದರ್ಶಿಗಳಾದಂಥ ಚಂದ್ರಪ್ಪ ರಾಮಮೂರ್ತಿ ಅವರು ಆಲ್ರೆಡಿ ಭಾಳಷ್ಟು ಟೈಮ್ ಆಗಿದೆ. ಲೇಟಾಗಿ ಕಾರ್ಯಕ್ರಮ ಶುರು ಮಾಡಲಿ. ಪಾಪ ಕೆಲವೊಂದು ಜನ ಅಡ್ರೆಸ್ ಗೊತ್ತಾಗಿಲ್ಲ ಅಂತ 11 ಗಂಟೆಗೆ ಕಾರ್ಯಕ್ರಮ ಶುರು ಮಾಡಿದ್ರೆ ಹಾಗಾಗಿ ಪುನರ್ವಿವಾಹ ಸಮಾಲೋಚನೆ 27ನೇ ಸಮಾಲೋಚನೆ ಕಾರ್ಯಕ್ರಮ ನಡೀತಾ ಇದೆ. ಇದು ನಿರಂತರವಾಗುತ್ತದೆ. ತಿಂಗಳ ಕೊನೆಯ ಭಾನುವಾರ ಇರುತ್ತೆ. ಯಾರು ಆಸಕ್ತಿ ಇದ್ದಾರೋ, ಮರುವಿವಾಹ ಆಗಲಿಕ್ಕೆ ಇಚ್ಛೆ ಪಡ್ತಾರೋ ಅವರ ಇಂದಿನ ವಿಚ್ಛೇದನ ಪತ್ರ ತರಬೇಕು, ಡೈವರ್ಸ್ ಪತ್ರ ತರಬೇಕು. ಮೊದಲನೇ ಆಗೋರು ಈಗ ಹೆಚ್ಚಿನವ್ರು ಬರ್ತಾ ಇದ್ದಾರೆ. ಅವರು ಬಂದಾಗ ಎರಡನೇ ಸಂಬಂಧ ಆದರೂ ಪರವಾಗಿಲ್ಲ, ಮಕ್ಕಳಿದ್ರೂ ಪರವಾಗಿಲ್ಲ, ಅವ್ರಿಗೆ ಮದುವೆ ಆಗ್ತಾರೆ, ನಮಗೆ ಹೆಣ್ಣು ಸಿಕ್ಕಿದ್ದಿಲ್ಲ ಅಂತ ಅವರೇ ಬರೋದು ಜಾಸ್ತಿ ಇದ್ದಾರೆ. ಅವರಿಗೆ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದೀವಿ. ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಾಗ ನೀವು ಪೆನ್ನು ಪೇಪರನ್ನು ಇಟ್ಕೊಂಡು ನೀವು ಬರ್ಕೊಡಿ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಏನು ಅಂತ. ಆ ವೇದಿಕೆ ನಾವು ಕಾರ್ಯ ಮುಗಿದಾಗಿದ್ದರೆ ಹೀಗೆ ಕಾರ್ಯಕ್ರಮವನ್ನು ನೀವೇ ಪರಸ್ಪರ ಸಮಾಲೋಚನೆಯನ್ನು ಮಾಡಿಕೊಂಡು ತಮ್ಮ ಹೊಂದಾಣಿಕೆ ಮಾಡಬೇಕು. ನಮ್ಮ ಆಮಿಷಗಳೆಲ್ಲ ಬಿಟ್ಟು ಹೆಣ್ಣು ಗಂಡು ಇವನ್ನೇ ಇಟ್ಕೋಬೇಕು. ಈಗ ಆಲ್ರೆಡಿ ಪ್ರೊಫೆಸರ್ ಹೇಳಿದ್ರು ರಾಚಪ್ಪ ಅವರು, ಈಗ ಹಿಂದಿನ ಕಾಲದಿಂದ ಏನಾಗಿತ್ತು ಅದಂಥ ಶೋಷಣೆ ಒಳಗಾಗಿಲ್ಲ ಹೆಣ್ಮಕ್ಳು ಅಂತ, ಅದನ್ನೆಲ್ಲ ಕಟ್ಟುಪಾಡುಗಳನ್ನ ದೂರಿಬಿಟ್ಟು ಸಮಾಜದಲ್ಲಿ ಹೆಣ್ಮಕ್ಳು ನಾನು ಬದುಕಬೇಕು, ಹೊಟ್ಟೆ ತಿನ್ನೋದು ನಾನು ದುಡಿದು ಬೇರೆ ಯಾರು ಕೊಡಲ್ಲ, ನಾವು ಬೇರೆ ಯಾಕೆ ಇರಬೇಕು, ಈ ಆಲೋಚನೆಯನ್ನು ತಮ್ಮ ಮನಸ್ಸೊಳಗೆ ಬರಬೇಕು. ಯಾರಿಗಿದ್ರು ಮುಕ್ತವಾಗಿ ಚರ್ಚೆ ಮಾಡಬೇಕು. ಇರೋರು ಕೊನೆ ನಾವು ಸತ್ತೋದ್ರೂ ನಾವು ಒಬ್ಬರೇ ಹೋಗ್ಬೇಕೆ ಹೊರತು ನಮ್ಮ ಜೊತೆಗೆ ಇರೋರು ಯಾರೂ ಬರಲ್ಲ. ಟೀ ಕುಡಿದವರು ಬರಲ್ಲ, ಕಾಫಿ ಕುಡಿದವರು ಬರಲ್ಲ, ನಮ್ಮ ಜೊತೆಗೆ ಇರೋರು ಬರಲ್ಲ. ಇದನ್ನು ಮನದಟ್ಟು ಮಾಡ್ತೀವಿ. ಹಾಗಾಗಿ ಈ ಕೊನೆ ಹಂತಕ್ಕೆ ಬಂದಿದ್ದೀವಿ. ಇವತ್ತು
ಮರು ವಿವಾಹ ಸಮಾಲೋಚನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಪ್ರೊಫೆಸರ್ ನಿವೃತ್ತ ಪ್ರಾಂಶುಪಾಲರಾದ ರಾಜಪ್ಪನವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಹಲವಾರು ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬರುತ್ತಿರುವ ಹಾಗೂ ಪತ್ರಕರ್ತರಾದಂಥ RT ನಟರಾಜ್ ಅವರು ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಹಾಗೂ ಶ್ರೀನಿವಾಸ್ ನಿವೃತ್ತ ತೆರಿಗೆ ಅಧಿಕಾರಿಗಳು ಅವ್ರಿಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಕೈ ಜೋಡಿಸ್ತಾ ಇರುವಂತಹ ಸುಲೋಚನಾ ಮೇಡಮು, ವಿಜಯಲಕ್ಷ್ಮಿ ಅವರು, ವನಜಾಕ್ಷಿ ಅವರು, ಆಮೇಲೆ ಇನ್ನು ಇತರರು, ಆಮೇಲೆ ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳಂತಹ ಸೋಮಣ್ಣನವರು, ಇವರೆಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ತಮ್ಮ ಒತ್ತಡ ಕೆಲಸಗಳಿದ್ದೂ ಸಮಾಜ ಸೇವೆಯಲ್ಲಿ ತಮ್ಮ ಅಧಿಕಾರದ ಮುಗಿದ ಮೇಲೆ ಇಲ್ಲಿ ಬಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮರು ವಿವಾಹ ಸಮಾಲೋಚನೆ ವೇದಿಕೆಯ ಪರವಾಗಿ ಅವರೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಂತಹ ಅಭ್ಯರ್ಥಿಗಳು ಹಾಗೂ ಪೋಷಕರು ಅವರೆಲ್ಲರಿಗೂ ಈ ವೇದಿಕೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.